ನಾವು ಯಾವುದೇ ಒಂದು ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂದ್ರೆ 40 ವರ್ಷ ಆದಮೇಲೆ ಯಾರು ನಮ್ಮ ಕೆಲಸಕ್ಕೆ ತಗೊಳ್ಳಲ್ಲ. ಇವಾಗ ಅಂಥ ಮಹಿಳೆಯರೇ ಜಾಸ್ತಿ ಹೆಚ್ಚಾಗಿರೋದ್ರಿಂದ ಇವಾಗ ಒಂದು 2 ಹಸು ಕಟ್ಕೊಂಡು ನಾವು ಜೀವನ ಮಾಡ್ತೀವಿ. ಒಂದು 2 ಎಕರೆಗೆ ಇದ್ರೆ ಸಾಕು, ಅರ್ಧ ಎಕರೆ ಹುಲ್ಲು ಹಾಕೊತೀವಿ, ರೇಷ್ಮೆ ಮಾಡ್ಕೊತೀವಿ. ನಾವು ಒಂದು ನಂಬಿಕೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಈಗ ಒಂದು 5 ಕುಂಟಿನ 10 ಕುಂಟಿನ ಮಾಡ್ಕೊಂಡು ನಾವು ಮಕ್ಳು ಮದುವೆ ಮಾಡವ, ಇನ್ನೊಂದು ಮಾಡವ. ಇಲ್ಲಿ ಬಂದು ಯಾರು ಕೇಳ್ತಾರೆ ಮೇಡಮ್? ಯಾರು ಕೇಳ್ತಾ ಇಲ್ಲ. ನಮ್ಮ ಕಷ್ಟ ಸುಖ ಯಾರು ಕಾಯ್ತಾರೆ? ನಾವೇ ನಮ್ಮ ಭೂಮಿ ಕಿತ್ಕೊಂಡು ವಿಸಕೊಂಡು ಸಾಯ್ತೀವಿ ಮೇಡಮ್. ಜಮೀನೇ ವ್ಯವಸಾಯನೇ ನಂಬ್ಕೊಂಡಿರೋ ಜನಗಳು ಎಲ್ಲೋಗಿ ಕೆಲಸ ಮಾಡ್ತಾರೆ ಮ್ಯಾಮ್. ಏನ್ ಕೆಲಸ ಕೊಡ್ತಾರ ಅವರು? ಎಲ್ಲ ವಯಸ್ಸಾದವ್ರಿಗೆಲ್ಲರೂ ಕೆಲಸ ಕೊಟ್ಬಿಡ್ತಾರಾ? 1 ಎಕರೆ ಇದೆ, ನಾವು ಭತ್ತ ರಾಗಿ ಎಲ್ಲ ಬೆಳೀತಾ ಇದೀವಿ. ತೆಂಗು ಇದೆ. ಈ ಅಕ್ವೇರ್ ಅಂತ ಬಂದಾಗಿಂದನೂ ನಮ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮಕ್ಳು ನೋಡೋದು ಇಲ್ಲ, ಭೂಮಿ ನಾವು ಉಳಿಸ್ಕೊಳ್ಳೋಕ ನಾವು 245 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅವರಾತ್ರಿ ಮಕ್ಳು ಮರಿನೆಲ್ಲ ಬಿಟ್ಬಿಟ್ಟು ಬಂದು ನಾವು ಇಲ್ಲೇ ಹೋರಾಟ ಮಾಡ್ತಾ ಇದೀವಿ. ಮನೆ CM ಮೀಟ್ ಮಾಡಿಸ್ತೀನಿ ಅನ್ಬಿಟ್ಟು ಒಂದರ್ಲರ್ ಕರ್ಕೊಂಡು ಹೋದ್ರು. ಅಲ್ಲೂ ನಮ್ಗೆ ಹಿಂಸೆ ಕೊಟ್ಟು ಕೂಡಾಕ್ಬಿಟ್ರು ನಮ್ನ. ನಾವು ವ್ಯವಸಾಯ ಮಾಡಿ ನಂಬ್ಕೊಂಡಿದ್ದೀವಿ. 4 ಎಕರೆ ಜಮೀನಿದೆ, ಹುಲ್ಲು ಹಾಕೊಂಡು ಒಂದು 10 ಹಸುಗಳು ಕಟ್ಕೊಂಡಿದ್ದೀನಿ. ತಿಂಗಳಿಗಿಲ್ಲ ಅಂದ್ರೆ 80-90 ಸಾವಿರ ಸಂಪಾದನೆ ಮಾಡ್ತೀವಿ. ನಮ್ಮ ಮನೆಯವ್ರು ಹುಲ್ ತಂದು ಹಾಕ್ಬಿಟ್ಟು ಅವ್ರು ಅಡುಗೆ ಕೆಲಸಕ್ಕೆ ಹೋಗ್ತಾರೆ. ನನ್ನ ಹೆಣ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಓದಿಸ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಮೇಡಮ್. ನಮ್ಮನ್ನ ಪಾಡಿಗೆ ನಮ್ಮನ್ನ ಬಿಟ್ಬಿಟ್ರೆ ಸಾಕಾಗಿದೆ. ಈಗ ಯಾವ ಅಕ್ವೇರು ಬೇಡ, ಏನು ಬೇಡ. ಯಾಕೆ ಅಂದರೆ ಅವ್ರಿಗೆ ನಮ್ಮ ಭೂಮಿಲಿ ಅಷ್ಟು ಚೆನ್ನಾಗಿದೆ ವರ್ಕೌಟ್ ಅವ್ರಿಗೆ, ಹಂಗೆ ಸಿಗ್ತೈತೆ ತುಂಬ್ಕೊಬಿಡೋಣ ಅಂತ.